ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ಇವತ್ತು ನಾನು ಮೊದಲನೇ ಅಧ್ಯಾಯದ 11 ಮತ್ತು 12ನೇ ಶ್ಲೋಕಗಳನ್ನು ಬೋಧಿಸುತ್ತೇನೆ. ಓಂ ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. ಇದರ ಅರ್ಥವೇನೆಂದರೆ, ಆದುದರಿಂದ ನೀವುಗಳೆಲ್ಲ ಸುರಕ್ಷಿತವಾದ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಇದ್ದುಕೊಂಡು ಭೀಷ್ಮರನ್ನು ರಕ್ಷಿಸಬೇಕು. ಇವಾಗ 12ನೇ ಶ್ಲೋಕ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಕಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಕಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಕಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಕುರುಕುಲದ ವಯೋವೃದ್ಧರು, ಪ್ರತಾಪಶಾಲಿಯೂ ಮತ್ತು ಪಿತಾಮಹರೂ ಆದ ಭೀಷ್ಮರು ದುರ್ಯೋಧನನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಲು ಉಚ್ಚಸ್ವರದಿಂದ ಸಿಂಹಕ್ಕೆ ಸಮನಾಗಿ ಗರ್ಜಿಸಿ ಶಂಖವನ್ನು ಊದಿದರು ಎಂಬುದು ಈ ಶ್ಲೋಕದ ಅರ್ಥ. ನೌ ಐ ವಿಲ್ ಟೆಲ್ ಇನ್ ಇಂಗ್ಲಿಷ್ ಮೀನಿಂಗ್. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तೋ ಭವಂತಃ ಸರ್ವ ಏವ ಹಿ. Therefore, stationed in your respective positions on all fronts, do you all guard Bhishma in particular on all sides. Now 12th one. Tasya sanjanayan harsham kuru vruddhah pitamahah ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್.
तस्य सञ्जनयन् हर्षं कुरु वृद्धः पितामहः सिंहनादं विनद्योच्चैः शङ्खं दद्मौ प्रतापवान्. The grand old men of the Kaurava race, their glorious grand patriarch Bhishma, cheering up Duryodhana, roared terribly like a lion and blew his conch. This is the English meaning. So all of you go through this video every day and memorize one shloka every day. सर्वे जनाः सुखिनो भवन्तु. धन्यवादाः.